ನಮಸ್ಕಾರ. ಪಾವಂಜೆ ಮೇಳದ 6ನೇ ವರ್ಷದ ತಿರುಗಾಟದ ಕೊನೆಯ ಸೇವೆ ಆಟದಲ್ಲಿ ನಾವೆಲ್ಲರಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪಾವಂಜೆ ಮೇಳ ಒಂದು ಅರ್ಥಪೂರ್ಣವಾಗಿ ಹೊರಟಂತಹ ಒಂದು ಮೇಳ, ವ್ಯವಸ್ಥಿತವಾಗಿ ಹೊರಟು ಕಲಾವಿದರಿಗೆ ಭದ್ರತೆ ವಿಷಯದಲ್ಲೂ ಕೂಡ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು, ಯಾವುದೇ ಮೇಳದಲ್ಲಿ ಇಲ್ಲದ ಯಕ್ಷಗಾನದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ PF ಆಗಲಿ ESI ಆಗಲಿ ಮಾಡಿದಂಥ ಒಂದು PF ESI ಸಮೇತ ಒಟ್ಟಿಗೆ ಮಾಡಿ ಕಲಾವಿದರಿಗೆ ಒಂದು ಭದ್ರತೆ ಒದಗಿಸಬೇಕು ನಿಟ್ಟಿನಲ್ಲಿ ಮಾಡಿದಂಥ ಮೇಳ ಅಂತ ಹೇಳಿದರೆ ಅದು ಪಾವಂಜೆ ಮೇಳ. ಆದ ಕಾರಣ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವಸನ್ನದ್ಧವಾಗಿ ಕಲಾವಿದರಿಗೆ ಎಲ್ಲ ರೀತಿಯ ಭದ್ರತೆ ಒದಗಿಸಬೇಕೆನ್ನುವ ನಿಟ್ಟಿನಲ್ಲಿ ಬಹಳ ಮುತುವರ್ಜಿ ವಹಿಸಿ ಎಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅವರ ಗೌರವ ಸಂಬಳದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ, ಸಂತೋಷ. ಪ್ರತಿ ಕಲಾವಿದರಿಗೂ, ಪಾವಂಜೆ ಮೇಳದಲ್ಲಿ ದುಡಿಯುವಂಥ ಪ್ರತಿ ಕಲಾವಿದರಿಗೂ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಗೆ ಕೂಡ ಕವರೇಜ್ ಆಗುವ ನಿಟ್ಟಿನವರೆಗೆ ನಮ್ಮ ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ ಕಲಾವಿದರಿಗೆ ಭದ್ರತೆಯನ್ನು ಒದಗಿಸ್ತಾ ಇದೆ. ಅದಕ್ಕೆ ಕಲಾವಿದರ ಪರವಾಗಿ ಮೇಳದ ಸಂಚಾಲಕನಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಪಾವಂಜೆ ದೇವಸ್ಥಾನಕ್ಕೆ ಸಲ್ಲಿಸ್ತಾ ಇದ್ದೇನೆ. ಪಾವಂಜೆಯಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ 7 ತಿಂಗಳ ತಿರುಗಾಟ, ಸುಮಾರು 205 ಆಟಗಳು ನಿರಂತರವಾಗಿ ನಡೀತಾ ಇದೆ. ಒಂದು ಹೊಸ ಮೇಳ ಪ್ರಾರಂಭವಾಗಿ ಯಾವುದೇ ಒಂದು ಹಿನ್ನೆಲೆ ಇಲ್ಲದೆ ಒಂದು ಹೊಸ ಮೇಳವನ್ನು ಪ್ರಾರಂಭ ಮಾಡಿ 205 ಆಟ ನಿರಂತರ ಆಗುವುದಂತ ಹೇಳಿದರೆ ನವೆಂಬರ್ 2ನೇ ತಾರೀಕಿಗೆ ಈ ಸಲ ಮೇಳ ಹೊರಟಿದೆ. ತುಳಸಿ ಪೂಜೆಗೆ, ನಮ್ಮದು ಯಾವತ್ತು ಪಾವಂಜೆ ಮೇಳ ಹೊರಡು ತುಳಸಿ ಪೂಜೆಗೆ. ತುಳಸಿ ಪೂಜೆ ನವೆಂಬರ್ 2 ತಾರೀಕಿಗೆ ಆದ್ದು. ಮೇ 25ರವರೆಗೆ ನಿತ್ಯ ನಿರಂತರ ಒಂದು ಯಕ್ಷಗಾನ ಒಂದು ಮೇಳದಾಗುವುದಂತ ಹೇಳಿದರೆ ಯಾವುದೇ ಹಿನ್ನೆಲೆ ಇಲ್ಲದ ಹರಕೆ ಸೇವೆಗಳು ಏನಾದರೂ ದೊಡ್ಡ ದೊಡ್ಡ ಕ್ಷೇತ್ರಗಳದ್ದು, ಅದು ಹರಕೆದ್ದು ಒಂದು ವಿಚಾರ ಬೇರೆ. ಇದು ಬಹಳ ವಿಶೇಷ. ಅದಕ್ಕೆ ಇದು ಒಂದು ಆ ಶಕ್ತಿ, ದೈವಿ ಶಕ್ತಿಯ ಆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಡೆಯುವುದಷ್ಟೇ ಹೊರತು ನಮ್ಮಿಂದ ಏನೂ ಅಲ್ಲ. ಆದ ಕಾರಣ ಎಲ್ಲವೂ ಸುಬ್ರಹ್ಮಣ್ಯನಿಗೆ ಅರ್ಪಣೆ. ಏನು ಒಳ್ಳೆದಿದೆಯೋ ಏನು ಕೆಟ್ಟದಿದೆಯೋ ನಾವು ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. 205 ಆಟಗಳ ನಿರಂತರ ತಿರುಗಾಟ ಈ ವರ್ಷ. ಪಾವಂಜೆ ಮೇಳದ 52 ಜನ ಕಲಾವಿದರು, 52 ಜನ ಕಲಾವಿದರಿಗೆ ಕೂಡ ಈ ವ್ಯವಸ್ಥೆಯಲ್ಲಿ ಅವರು ಒಳಗೊಳ್ಳುತ್ತಾರೆ.